ದೀಪಶ್ರೀ ಹಾಸ್ಪಿಟಲ್ ನಮ್ಗೆ ಅದು ಗೊತ್ತಿರಲಿಲ್ಲ. ನಾವು ಗೂಗಲಲ್ಲಿ ಚೆಕ್ ಮಾಡಿದ್ವಿ. ಗೂಗಲಲ್ಲಿ ಚೆಕ್ ಮಾಡಿ ಆಮೇಲೆ ನಾವು ಒಂದ್ಸಲ ನಮ್ಮ ಮಗಳು ಒಂದ್ಸಲ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ಆಮೇಲೆ ನಮ್ಗೆ ಇಲ್ಲಿ ಇದು ಈ ಥರ ಎಲ್ಲ ಇದೆ, ಎಲ್ಲ ನೋಡ್ಕೋತೀವಿ ಅಂತೆಲ್ಲ ಗೊತ್ತಾದ್ಮೇಲೆ ನಾವು ಯೋಚನೆ ಮಾಡಿದ್ರೆ ಬಂದ್ಬಿಟ್ವಿ. ಇಲ್ಲಿ ಬಂದ್ಮೇಲೆ ನಾವು ಫಸ್ಟ್ ಅಂದ್ಕೊಂಡ್ರೆ ಹೇಗಿರ್ತಾರೋ ಹೇಗೆ ನೋಡ್ಕೊಂತಾರೋ ಅಂತ ನಮ್ಗೊಂದು ಅನ್ನಿಸ್ತಿತ್ತು. ಆದ್ರೆ ಇಲ್ಲಿ ಆ ಥರ ಎಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೋತೀರ, ಒಳ್ಳೆ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೇಕು. ಹಾಗೇನೆ ಇದೆ. ಬಂದ ತಕ್ಷಣ ನಮ್ಗೆ ಸಿಸ್ಟರ್ಸ್ ಎಲ್ಲ ನಾಗೋದು, ಡಾಕ್ಟರ್ಸ್ ಎಲ್ಲ ನಮ್ಗೆ ವಿಶ್ ಮಾಡಿಸ್ಕೊತಾರೆ, ವಿಶ್ ಮಾಡ್ತಾರೆ, ನಮ್ಗೆ ಒಳ್ಳೆ ಇದ್ರಲ್ಲಿ ಧೈರ್ಯ ಹೇಳ್ತಾರೆ. ಅದರಿಂದ ನಮ್ಗೆ ಇದ್ರ ಬಗ್ಗೆ ಯೋಚನೆ ಇಲ್ಲ. ಒಟ್ಟಲ್ಲಿ ದೀಪಶ್ರೀ ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂದ್ರೆ ಇದು ನಮ್ಮ ತಂದೆಯವ್ರಿಗೆ 78 ಡೇಟ್ ಇದು ಇರೋದು, ಏಜ್ ಇರೋದು. ಸುಮಾರು ಅವ್ರನ್ನ ತುಂಬಾ ನಾವು ನೋಡ್ತಾ ಇದ್ದೀವಿ ಎಲ್ಲಿ ಸೇರಿಸ್ಬೇಕು ಮಾಡಬೇಕು ಅಂತ. ಬಟ್ ಫೈನಲಿ ನಾವೀಗ ಇದು ದೀಪಶ್ರೀ ಹಾಸ್ಪಿಟಲ್ ಅಂತ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಬಂದು ಮಾತಾಡಿದ್ವಿ ಮೇಡಮ್ ಹತ್ರ, ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಯಾವ ಥರ ಹೆಲ್ಪ್ ಅಂತಂದ್ರೆ ಓಕೆ ಒಂಥರ ಒಂದು ಸಿಸ್ಟರ್ ಥರ ನಮಗೆ ಅವರು ಅಡ್ವೈಸ್ ಮಾಡಿದ್ರು. ಸೊ ಇಲ್ಲಿ ಸ್ಟಾಫ್ಸ್ ಅಷ್ಟೇ ಒಳ್ಳೆ ಹೆಲ್ಪ್ಫುಲ್ ಆಗಿದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಡಾಕ್ಟರ್ ಬಗ್ಗೆ ಹೇಳೋ ಅಷ್ಟೇ ಇಲ್ಲ, ಅವ್ರು ತುಂಬಾ ಫ್ಲೆಕ್ಸಿಬಲ್ ಆಗಿದ್ದಾರೆ. ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲ ನೋಡ್ತಿರ್ತೀವಿ ಹೆಂಗೆ ಏನು ಅನ್ನೋದು, ಬಟ್ ಹಾಗಲ್ಲ. ಮತ್ತು ಬೇರೆ ಕಡೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಅದು ಇದು ಅಂತಾರೆ. ಬಟ್ ಇಲ್ಲಿ ಹೇಳ್ತೀವಿ ಫ್ಲೆಕ್ಸಿಬಲ್ ಇದ್ದಾರೆ, ತೊಂದರೆ ಇಲ್ಲ, ನಮ್ಮ ಕಷ್ಟ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ನಮ್ಮ ಇಲ್ಲಿ ಬಂದರೂ ಅಷ್ಟೇ ಪೇಷಂಟ್ ಓಕೆ ರಿಕವರ್ ಆಗ್ತಾ ಇದ್ದಾರೆ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಹೇಳಷ್ಟು ಮಾತಾಡೋಂಗೆ ಇಲ್ಲ. ಟ್ರೀಟ್ಮೆಂಟ್ ಚೆನ್ನಾಗಿದೆ. ಸೊ ಎಲ್ಲ ಪರ್ಫೆಕ್ಟ್ ಆಗಿದೆ. ಅದ್ರ ಬಗ್ಗೆ ದಿವಸ ಮಾತಾ ಇಲ್ಲ ಅಂತ ಅನ್ಬೇಕು. ತುಂಬ ಖುಷಿ ಇದೆ, ನೆಮ್ಮದಿ ಇದೆ. ಮತ್ತು ಇಲ್ಲಿ ಸೇರಿಸೋದ್ಮೇಲೆ ಅಷ್ಟೇ ನಾವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಪರವಾಗಿಲ್ಲ, ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಆಗಿದೆ, ನೈಸ್, ಚೆನ್ನಾಗಿದೆ.